ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾವು ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ಕ್ಲಾಸಲ್ಲಿ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅಂದರೆ ಏನು, ಓಕೆ. ಮತ್ತು ವೈ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಯಾಕೆ ಬೇಕು, ಓಕೆ. ಸಂವಿಧಾನದ ಮೂಲ ಉದ್ದೇಶ ಏನು, ವಾಟ್ ಈಸ್ ದ ಫಂಡಮೆಂಟಲ್ ಪರ್ಪಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ ಎಲ್ಲ ವಿಷಯಗಳನ್ನು ನಾವು ಇವತ್ತು ಒಟ್ಟಾರೆಯಾಗಿ ಇವತ್ತು ಕಲಿಯೋಣ ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಮೊದಲನೇದಾಗಿ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಕಾನ್ಸ್ಟಿಟ್ಯೂಷನ್ ಈಸ್ ನಥಿಂಗ್ ಬಟ್ it is the rule book. It is the rule book of a country. ಓಕೆ, ಸಂವಿಧಾನ ಅಂತಕ್ಕಂಥದ್ದೇನಿದೆ ಇದು ಒಂದು ನಿಯಮ ಪುಸ್ತಕ. ಇದು ನಿಯಮ ಪುಸ್ತಕ, ಒಂದು ದೇಶದ ಇದು ನಿಯಮ ಪುಸ್ತಕ. ಈ ಒಂದು ನಿಯಮ ಪುಸ್ತಕ ಅಥವಾ ರೂಲ್ ಬುಕ್ಕಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದರೆ, ದೇರ್ ವಿಲ್ ಬಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ರೂಲ್ಸ್, ಓಕೆ, ಆಫ್ ಅ ನೇಷನ್. ಅಂದರೆ ಒಂದು ದೇಶದ ಮೂಲಭೂತವಾದಂತಹ ತತ್ವಗಳು ಹಾಗೂ ನಿಯಮಗಳು ಈ ಒಂದು ಪುಸ್ತಕದಲ್ಲಿ ಇರುತ್ತೆ, ನಮ್ಮ ಸಂವಿಧಾನದಲ್ಲಿ. ಇದರ ಆಧಾರದ ಮೇಲೆ ನಮ್ಮ ಒಟ್ಟಾರೆ ದೇಶ, ಓಕೆ, ನಮ್ಮ ಸಮಾಜ, ಓಕೆ, ಅದಾದಮೇಲೆ ನಮ್ಮ ಸರ್ಕಾರ, ನಮ್ಮ ಆಡಳಿತ, ಇವೆಲ್ಲವೂ ಸಹಿತ ಈ ಒಂದು ನಿಯಮ ಪುಸ್ತಕದ ಪ್ರಕಾರನೇ ನಡೆಯೋದು. ಇಟ್ ಈಸ್ ನಥಿಂಗ್ ಬಟ್ ದ ಎಂಟೈರ್ ಕಂಟ್ರಿ, ದ ಸೊಸೈಟಿ ಆ್ಯಂಡ್ ದ ಗೌರ್ಮೆಂಟ್ ಆ್ಯಂಡ್ ದ ಗವರ್ನೆನ್ಸ್. ಆಲ್ ದೀಸ್ ಫಂಕ್ಷನ್ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ರೂಲ್ಸ್. ಇದು ಒಟ್ಟಾರೆಯಾಗಿ ನಾವು ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಆ್ಯಂಡ್ ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ ಏನಿದೆ, ದಿಸ್ ವಿಲ್ ಗಿವ್ ಅ ಫ್ರೇಮ್ವರ್ಕ್ ಆಫ್ ದ ತ್ರೀ ಆರ್ಗನ್ಸ್ ಆಫ್ ಗವರ್ನಮೆಂಟ್. ಓಕೆ, ಅಂದರೆ ನಮ್ಮ ಸಂವಿಧಾನ ಏನಿದೆ, ಇದು ಸರ್ಕಾರದ ಮೂರು ಅವಿಭಾಜ್ಯ ಅಂಗಗಳು. ಯಾವ ಮೂರು ಅವಿಭಾಜ್ಯ ಅಂಗಗಳು ಅಂತ ಹೇಳಿದರೆ, ಇಟ್ ಈಸ್ ದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷಿಯರಿ. ಎಲ್ಲರೂ ನಾವು ಏನು ಅನ್ಕೊಂಡಿರ್ತೀವಿ, ಗೌರ್ಮೆಂಟ್ ಅಂತ ಹೇಳಿಬಿಟ್ರೆ, ಇಟ್ ಈಸ್ ಓನ್ಲಿ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಏನಿದೆ ಒಟ್ಟಾರೆಯಾಗಿ ಇದು ಮಾತ್ರ ಸರ್ಕಾರ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅದು ಅಲ್ಲ. ಸರ್ಕಾರ ಅಂತ ಹೇಳಿದರೆ, ಸರ್ಕಾರ ಅಂದರೆ ಅದರಲ್ಲಿ ಮೂರು ಭಾಗ. ಒಂದು ಲೆಜಿಸ್ಲೇಚರ್ ಅಥವಾ ಶಾಸಕಾಂಗ, ಓಕೆ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ. ಈ ಪ್ರೈಮ್ ಮಿನಿಸ್ಟರು ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದಾರಲ್ಲ, ದೇ ಆರ್ ಪಾರ್ಟ್ ಆಫ್ ದ ಎಕ್ಸಿಕ್ಯೂಟಿವ್. ಆ್ಯಂಡ್ ಜುಡಿಷಿಯರಿ ನ್ಯಾಯಾಂಗ, ಓಕೆ, ಲೋವರ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಇದು ಜುಡಿಷಿಯರಿ. ಈ ಮೂರು ಭಾಗಗಳಿಂದ ಒಟ್ಟಾರೆಯಾಗಿ ನಾವು ಒಂದು ಗೌರ್ಮೆಂಟ್ ಅಂತ ಹೇಳ್ತೀವಿ. ನಮ್ಮ ಸಂವಿಧಾನ ಇದೆ, ಇಟ್ ವಿಲ್ ಗಿವ್ ಅ ಫ್ರೇಮ್ವರ್ಕ್ ಫಾರ್ ದ ತ್ರೀ ಆರ್ಗನ್ಸ್ ಆಫ್ ದ ಗೌರ್ಮೆಂಟ್. ಈ ಮೂರು ಭಾಗಗಳಿದ್ದಾವೆ, ಸರ್ಕಾರದ ಭಾಗಗಳು. ಇವುಗಳಿಗೆ ಒಂದು ಚೌಕಟ್ಟನ್ನು ನಮ್ಮ ಸಂವಿಧಾನ ಹಾಕಿಕೊಡುತ್ತೆ. ಆ್ಯಂಡ್ ಎರಡನೇದಾಗಿ, ಇಟ್ ವಿಲ್ ಎನ್ಶ್ಯೂರ್, ದ ಕಾನ್ಸ್ಟಿಟ್ಯೂಷನ್ ಎನ್ಶ್ಯೂರ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಮಾಂಗ್ ದ ತ್ರೀ ಆರ್ಗನ್ಸ್. ಅಂದರೆ ಈ ಮೂರು ಭಾಗಗಳಿದ್ದಾವೆ. ಈ ಮೂರು ಭಾಗಗಳಲ್ಲಿ ಒಂದು ಪರಿಶೀಲನೆ ಮತ್ತು ಸಮತೋಲನೆಯನ್ನು ತರತಕ್ಕಂತಹದ್ದು. ಅಂದರೆ ಲೆಜಿಸ್ಲೇಚರ್ ಏನಿದಾರಲ್ಲ, ಲೆಜಿಸ್ಲೇಚರ್ ದೇ ವಿಲ್ ಕೀಪ್ ಚೆಕ್ ಆನ್ ದ ಎಕ್ಸಿಕ್ಯೂಟಿವ್ಸ್. ಇವರು ಶಾಸಕಾಂಗ ಏನಿದೆ ಕಾರ್ಯಾಂಗವನ್ನು ಪರಿಶೀಲಿಸ್ತಾರೆ. ಅದೇ ಥರ ನ್ಯಾಯಾಂಗ, ಇವರು ಕೂಡ ಎಕ್ಸಿಕ್ಯೂಟಿವ್ಸ್ ಮತ್ತು ಲೆಜಿಸ್ಲೇಚರ್ ಇವರುಗಳನ್ನು ಪರಿಶೀಲನೆ ಮಾಡ್ತಾರೆ. ಯಾವಾಗ ಒಬ್ಬರನ್ನೊಬ್ಬರು ಪರಿಶೀಲನೆಯನ್ನು ಮಾಡ್ತಾರಲ್ಲ, ಆವಾಗ
ಅವರು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ಳೋದಿಲ್ಲ. ಸೊ ಈ ಒಂದು ಉದ್ದೇಶದಿಂದ ನಮ್ಮ ಸಂವಿಧಾನ ಇಟ್ ಗಿವ್ಸ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್, ಪರಿಶೀಲನೆ ಮತ್ತು ಸಮತೋಲನೆಯನ್ನು ತರೋದಕ್ಕೆ ನೋಡುತ್ತೆ. ಯಾಕೆ ಪರಿಶೀಲನೆ ಮತ್ತು ಸಮತೋಲನ ಬೇಕು ಅಂತ ಹೇಳಿದರೆ, ಮೂಲವಾಗಿ ಫೇರ್ನೆಸ್ ಅಥವಾ ನ್ಯಾಯೋಚಿತ, ನ್ಯಾಯಬದ್ಧವಾಗಿರಬೇಕು ನಮ್ಮ ಸಮಾಜ. ಹಾಗೂ ದೇರ್ ಶುಡ್ ಬಿ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯುತ ಸರ್ಕಾರ ಇರಬೇಕು. ಮತ್ತು ಅಕೌಂಟಬಿಲಿಟಿ. ಸೊ ಸರ್ಕಾರ ಅವರು ಮಾಡ್ತಕ್ಕಂಥ ಯಾವುದೇ ಒಂದು ಕಾನೂನಾಗಲಿ, ಯಾವುದೋ ಒಂದು ಕೆಲಸ ಆಗಲಿ, ಅವರು ಹೊಣೆಗಾರರಾಗಿರಬೇಕು. ಓಕೆ, ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಹೊಣೆ ಆಗಿರಬೇಕು. ಅದಕ್ಕೋಸ್ಕರ ನಮ್ಮ ಸಂವಿಧಾನ ಏನಿದೆ, ಸೊ ಇಟ್ ಬ್ರಿಂಗ್ಸ್ ಅ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್, ಪರಿಶೀಲನೆ ಮತ್ತು ಸಮತೋಲನವನ್ನು ತಗೊಂಬರುತ್ತೆ. ಮೂರನೇದಾಗಿ ನಮ್ಮ ಸಂವಿಧಾನ ಏನಿದೆ, ಇಟ್ ಪ್ರೊವೈಡ್ಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಸಿಟಿಸನ್ಸ್. ಸಂವಿಧಾನ ಏನಿದೆ ಇದು ನಮ್ಮ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೇಳುತ್ತೆ ನಮ್ಮ ಸಂವಿಧಾನ. ಸೊ ಇಟ್ ವಿಲ್ ಗಿವ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಸಿಟಿಸನ್ಸ್. ಓಕೆ, ಅದಾದಮೇಲೆ ಇಟ್ ಔಟ್ಲೈನ್ಸ್ ದ ಲಾಂಗ್ ಟರ್ಮ್ ಗೋಲ್ಸ್. ಇಟ್ ಔಟ್ಲೈನ್ಸ್ ದ ಲಾಂಗ್ ಟರ್ಮ್ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಆಫ್ ದ ನೇಷನ್. ಸಂವಿಧಾನ ಏನಿದೆ ಇದು ನಮ್ಮ ದೇಶದ ದೀರ್ಘಾವಧಿಯ ಗುರಿಗಳು ಹಾಗೂ ಆಶಯಗಳು, ಸೊ ಇವುಗಳನ್ನು ನಮಗೆ ಹಾಕಿಕೊಡುತ್ತೆ. ಇಟ್ ವಿಲ್ ಔಟ್ಲೈನ್ ದ ಲಾಂಗ್ ಟರ್ಮ್ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ಸ್. ದೀರ್ಘಾವಧಿಯ ಗುರಿ ಮತ್ತು ಆಶಯಗಳನ್ನು ನಮಗೆ ನಮ್ಮ ಸಂವಿಧಾನ ನಮಗೆ ಹಾಕಿಕೊಡುತ್ತೆ. ಸೊ ಈ ಬೇಸಿಕ್ ರೂಲ್ಸ್ ಅಥವಾ ಈ ಮೂಲ ನಿಯಮಗಳು ಅಂತ ಹೇಳ್ತೀವಿ, ಬೇಸಿಕ್ ರೂಲ್ಸ್, ಮೂಲ ನಿಯಮಗಳು, ನಮ್ಮ ಸಂವಿಧಾನದಲ್ಲಿರ್ತಕ್ಕಂತಹ ಮೂಲ ನಿಯಮ ಅಥವಾ ಬೇಸಿಕ್ ರೂಲ್ಸ್. ಸೊ ದೀಸ್ ರೂಲ್ಸ್ ವಿಲ್ ಡಿಸೈಡ್ ಆರ್ ದೇ ವಿಲ್ ಡಿಟರ್ಮೈನ್ ದ ಕೈಂಡ್ ಆಫ್ ಗೌರ್ಮೆಂಟ್. ಯಾವ ಥರದ ಸರ್ಕಾರ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ನಮ್ಮ ಸಂವಿಧಾನ ನಿರ್ಧಾರ ಮಾಡುತ್ತೆ. ಓಕೆ, ಯಾವ ಥರದ ಸರ್ಕಾರ ಇರಬೇಕು, ವೆದರ್ ವಿ ನೀಡ್ ಅ ಡೆಮೋಕ್ರೆಟಿಕ್ ಗೌರ್ಮೆಂಟ್. ಓಕೆ, ವೆದರ್ ವಿ ನೀಡ್ ಅ ಡೆಮೋಕ್ರೆಟಿಕ್ ಗೌರ್ಮೆಂಟ್, ಪ್ರಜಾಪ್ರಭುತ್ವವನ್ನು ಪಾಲಿಸ್ತಕ್ಕಂತಹ ಸರ್ಕಾರ ನಮ್ಮಲ್ಲಿ ಇರಬೇಕಾ. ಓಕೆ, ಸೊ ಅದಾದಮೇಲೆ ಯಾವ ಥರ ಈ ಸರ್ಕಾರ ತನ್ನ ಕಾರ್ಯವನ್ನು ನಡೆಸಬೇಕು, ಹೌ ದ ಗೌರ್ಮೆಂಟ್ ಶುಡ್ ಆ್ಯಕ್ಚುಲಿ ಫಂಕ್ಷನ್ ಅನ್ನೋದನ್ನು ನಮ್ಮ ಸಂವಿಧಾನ ಹೇಳುತ್ತೆ. ಓಕೆ, ಆ್ಯಂಡ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಹೌ ದ 3 ಆರ್ಗನ್ಸ್ ಆಫ್ ದ ಗೌರ್ಮೆಂಟ್ ನಾವು ಮಾತಾಡಿದ್ವಲ್ಲ, ಹೌ ದ ಲೆಜಿಸ್ಲೇಚರ್, ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷರಿ, ಹೌ ದೀಸ್ ನೀಡ್ ಟು ಬಿ ಫಾರ್ಮ್ಡ್. ಈ 3 ಭಾಗಗಳಿಂದವೆ ಸರ್ಕಾರದ ಭಾಗಗಳು. ಸೊ ಇದು ಯಾವ ಥರ ರಚನೆ ಆಗಬೇಕು, ಆ್ಯಂಡ್ ಆಲ್ಸೋ ಹೌ ದೇ ಶುಡ್ ವರ್ಕ್, ಅವರು ತಮ್ಮ ಕಾರ್ಯವನ್ನು ಯಾವ ಥರ ಮಾಡಬೇಕು. ಸೊ ಇದಕ್ಕೂ ಕೂಡ ಒಂದು ಚೌಕಟ್ಟು ಅನ್ನೋದು ಬೇಕು. ಸೊ ಈ ಚೌಕಟ್ಟು ಕೊಡೋದೇ ನಮ್ಮ ಸಂವಿಧಾನ. ಆ್ಯಂಡ್ ಆಲ್ಸೋ ದ ಕಾನ್ಸ್ಟಿಟ್ಯೂಷನ್ ವಿಲ್ ಡಿಸ್ಕ್ರೈಬ್ ಆರ್ ಇಟ್ ವಿಲ್ ಡಿಸ್ಕ್ರೈಬ್ ಹೌ ದ ಲಾಸ್ ಆರ್ ಮೇಡ್. ಸೊ ಕೇವಲ ಒಂದು ಸರ್ಕಾರವನ್ನು ಮಾಡಿದ ತಕ್ಷಣ ಅವರು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡೋಂಗಿಲ್ಲ. ಸೊ ಸಂವಿಧಾನದಲ್ಲಿ ಹಲವಾರು ನಿಯಮಗಳಿದ್ದಾವೆ ಆನ್ ಹೌ ದ ಲಾಸ್ ನೀಡ್ ಟು ಬಿ ಮೇಡ್. ಯಾವ ಥರ ಕಾನೂನುಗಳನ್ನು ಮಾಡಬೇಕು ಅನ್ನೋದಕ್ಕೆ ಹಲವಾರು ನಿಯಮಗಳಿದ್ದಾವೆ. ಆ್ಯಂಡ್ ಹೌ ದೀಸ್ ಲಾಸ್ ನೀಡ್ ಟು ಬಿ ಇಂಪ್ಲಿಮೆಂಟೆಡ್. ಸೊ ಈ ಲಾಸ್ ಏನಿದ್ದಾವೆ ಇವುಗಳನ್ನು ಯಾವ ಥರ ನಾವು ಚಾಲನೆಗೆ ತರಬೇಕು. ಓಕೆ, ಆ್ಯಂಡ್ ಆಲ್ಸೋ ಹೂ ಎಲೆಕ್ಟ್ಸ್ ಎಕ್ಸಿಕ್ಯೂಟಿವ್ಸ್. ಕಾರ್ಯಾಂಗವನ್ನು ಯಾರು ಆಯ್ಕೆ ಮಾಡ್ತಾರೆ, ಇದನ್ನು ಸಹಿತ ನಮ್ಮ ಸಂವಿಧಾನದಲ್ಲಿ ಹೇಳಲಾಗಿದೆ. ಆ್ಯಂಡ್ ಹೌ ದ ಜುಡಿಷಿಯರಿ ಈಸ್ ಫಾರ್ಮ್ಡ್. ಯಾವ ಥರ ನ್ಯಾಯಾಂಗದ ರಚನೆ ಆಗಬೇಕು, ಯಾವ ಥರದ ನ್ಯಾಯಾಂಗದ ರಚನೆ ಆಗಬೇಕು, ಇದನ್ನು ಸಹಿತ ಹೇಳಲಾಗಿದೆ. ಆ್ಯಂಡ್ ಆಲ್ಸೋ ನಾನು ಹೇಳಿದಾಗೆ ಇಟ್ ಪ್ರೊವೈಡ್ಸ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಸಿಟಿಸನ್ಸ್. ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳನ್ನು ಸಹಿತ ಒಂದು ಚೌಕಟ್ಟು ಹಾಕಿಕೊಡೋದೇ ನಮ್ಮ ಸಂವಿಧಾನ. ಆ್ಯಂಡ್ ನಮ್ಮ ಸಂವಿಧಾನ ಏನಿದೆ,
ಸೊ it states the values and ideals that the country is committed. ಒಂದು ದೇಶ ಏನಿದೆ, ಸೊ ಅದು ಯಾವ ಮೌಲ್ಯ ಮತ್ತು ಆದರ್ಶಗಳಿಗೆ ಆಗಿರಬೇಕು ಅನ್ನೋದನ್ನು ಸಹಿತ ನಮ್ಮ ಸಂವಿಧಾನದಲ್ಲಿ ಅದನ್ನು ಹೇಳಲಾಗಿದೆ. ಸೊ ಹಾಗಿದ್ದರೆ ನಮ್ಮ ದೇಶದಲ್ಲಿ ಯಾವ ಥರದ ಮೌಲ್ಯ ಮತ್ತು ಆದರ್ಶಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅಂದರೆ, ಸೊ ಮೊದಲನೇದಾಗಿ ಇಟ್ ಈಸ್ ಈಕ್ವಾಲಿಟಿ, ಸಮಾನತೆ. ಓಕೆ, ಅದಾದಮೇಲೆ ಜಸ್ಟಿಸ್, ನ್ಯಾಯ. ಆ್ಯಂಡ್ ದೆನ್ ದ ಫ್ರೆಟರ್ನಿಟಿ ಅಂತಕ್ಕಂತಹದ್ದು, ಅಥವಾ ಬ್ರದರ್ಹುಡ್, ಭ್ರಾತೃತ್ವ. ಆ್ಯಂಡ್ ಪ್ಲೂರಲಿಸಮ್ ಅಂದರೆ ಬಹುತ್ವ. ಸೊ ಬಹುತ್ವ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಹಲವಾರು ರಿಲಿಜಿಯನ್ಸ್ ಇದ್ದಾವೆ, ಧರ್ಮ ಅಥವಾ ಮತಗಳಿದ್ದಾವೆ. ಓಕೆ, ಹಲವಾರು ಭಾಷೆಗಳು, ಲ್ಯಾಂಗ್ವೇಜ್ ಇದ್ದಾವೆ. ಓಕೆ, ಮತ್ತು ಐಡಿಯಾಲಜೀಸ್ ಇದ್ದಾವೆ, ಬೇರೆ ಬೇರೆಯ ತತ್ವಗಳಿದ್ದಾವೆ. ಸೊ ಇವೆಲ್ಲವನ್ನು ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ, ನಾವೆಲ್ಲ ಇದಕ್ಕೆ ಈ ಎಲ್ಲ ವಿವಿಧತೆಯನ್ನು ನಾವು ಒಪ್ಪಿಕೊಂಡಿದ್ದೇವೆ. ವಿ ಹ್ಯಾವ್ accepted these diversities. ಅದನ್ನು ನಾವು ಪ್ಲೂರಲಿಸಮ್ ಅಂತ ಹೇಳ್ತೀವಿ. ಅದಾದಮೇಲೆ ಫ್ರೀಡಮ್, ಸ್ವಾತಂತ್ರ್ಯ. ಸೊ ಈ ಎಲ್ಲ ಮೂಲ ತತ್ವ ಮತ್ತು ಆದರ್ಶಗಳನ್ನು ನಮ್ಮ ಸಂವಿಧಾನ ಒಂದು ಚೌಕಟ್ಟು ಆಗಿ ಹಾಕಿಕೊಡುತ್ತೆ ನಮಗೆ. ಆಲ್ಸೋ ನಮ್ಮ ಸಂವಿಧಾನ ಏನು ಮಾಡುತ್ತೆ, ಸೊ ಇಟ್ ವಿಲ್ ಡಿಫೈನ್ ದ key feature of social, economic as well as the political structure of a country. ನಮ್ಮ ಸಮಾಜ, ನಮ್ಮ ಆರ್ಥಿಕತೆ ಮತ್ತು ನಮ್ಮ ರಾಜಕೀಯ. ಸೊ ಈ ಎಲ್ಲದರ ಒಂದು ಸ್ಟ್ರಕ್ಚರ್ ಅಥವಾ ಒಂದು ರಚನೆ ಯಾವ ಥರ ಇರಬೇಕು. ಓಕೆ, ಸೊ ಯಾವ ಥರದ ಸಮಾಜವನ್ನು ನಾವು ಆಶಿಸಬೇಕು, ಮುಂದೆ ಹೋಗ್ತಾ ಯಾವ ಥರದ ಸಮಾಜವನ್ನು ನಾವು ಕಟ್ಟಬೇಕು, ಯಾವ ಥರದ ಆರ್ಥಿಕ ವ್ಯವಸ್ಥೆಯನ್ನು ನಾವು ಕಟ್ಟಬೇಕು, ಮತ್ತು ಯಾವ ಥರದ ರಾಜಕೀಯ ವ್ಯವಸ್ಥೆ ನಮ್ಮಲ್ಲಿ ಇರಬೇಕು. ಸೊ ಇವೆಲ್ಲಗಳನ್ನು ಹೇಳುವುದೇ ನಮ್ಮ ಸಂವಿಧಾನ. ಆ್ಯಂಡ್ ಥ್ರೂ ದ ಕಾನ್ಸ್ಟಿಟ್ಯೂಷನ್ society will differentiate itself from other society. ಸಂವಿಧಾನದ ಮೂಲಕ ಒಂದು ಸಮಾಜ ಏನಿದೆ, ಇನ್ನೊಂದು ಸಮಾಜ ಏನಿದೆ, ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸವನ್ನು ರೂಪಿಸಿಕೊಳ್ಳುತ್ತೆ. ನಮ್ಮ ಭಾರತದ ಸಮಾಜ, ಓಕೆ, ನಮ್ಮ ಸಂವಿಧಾನ ಭಾರತದ ಸಮಾಜವನ್ನು ಒಂದು ರೀತಿ ಚೌಕಟ್ಟಿನಲ್ಲಿ ಇಟ್ಟು ಬೇರೆಯ ಸಮಾಜಗಳು, ಅದು ಪಾಕಿಸ್ತಾನ ಆಗಿರಲಿ, ಯಾವುದಾದ್ರೂ ಆಗಲಿ, ಬೇರೆ ದೇಶ, ಬಾಂಗ್ಲಾದೇಶ, ಚೈನಾ, ಸೊ ಈ ಬೇರೆ ಸಮಾಜದ ಜೊತೆಗೆ ನಮ್ಮ ಭಾರತದ ಸಮಾಜವನ್ನು ಏನು ಮಾಡ್ತು, ಇಟ್ ಗೇವ್ ದ ಡಿಫ್ರೆನ್ಸ್, ಅಂದರೆ ಬೇರೆ ಸಮಾಜಕ್ಕೂ ನಮ್ಮ ಸಮಾಜಕ್ಕೂ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ತಿಳಿಸಿಕೊಡುತ್ತೆ. ಆ್ಯಂಡ್ ಈ ಒಂದು ವ್ಯತ್ಯಾಸದಿಂದ ನಮ್ಮ ದೇಶದಲ್ಲಿರ್ತಕ್ಕಂತಹ ಸಮುದಾಯಗಳು, ಓಕೆ, ದ ಕಮ್ಯುನಿಟೀಸ್ ದಟ್ ಲಿವ್ ಇನ್ ಇಂಡಿಯಾ, ಓಕೆ, ಇನ್ ಇಂಡಿಯಾ, ಸೊ ವಿ ಆರ್ ಯುನೈಟೆಡ್, ವಿ ಆರ್ ಟುಗೆದರ್. ಸೊ ಎಲ್ಲ ಸಮುದಾಯಗಳು ಒಗ್ಗಟ್ಟಾಗಿ ಇದ್ದಾರೆ. ಓಕೆ, ಅದಾದಮೇಲೆ ನಾವು ಮಾಡ್ತಕ್ಕಂತಹ ರೂಲ್ಸ್, ನಿಯಮಗಳು ಏನಿದ್ದಾವೆ, ದೀಸ್ ಆರ್ ಬೇಸ್ಡ್ ಆನ್ ಕನ್ಸೆನ್ಸಸ್ ಅಂದರೆ ಒಪ್ಪಂದ. ಎಲ್ಲರ ಒಪ್ಪಂದದ ಮೇರೆಗೆ ನಾವು ನಿಯಮಗಳನ್ನು ಮಾಡ್ತಾಯಿದ್ದೇವೆ. ಓಕೆ, ಆ್ಯಂಡ್ ಈ ಒಂದು ಒಪ್ಪಂದ ಏನಿದೆ, ಸೊ ಈ ಒಂದು ಒಪ್ಪಂದ, ಸೊ ಇವತ್ತು ಆಧುನಿಕ ಸಮಯದಲ್ಲಿ ಈ ಒಂದು ಒಪ್ಪಂದವನ್ನು ನೀಡುವುದೇ ಇಟ್ ಈಸ್ ದ ರಿಟರ್ನ್ ಫಾರ್ಮ್ ಆಫ್ ಕಾನ್ಸ್ಟಿಟ್ಯೂಷನ್. ಬರವಣಿಗೆ ರೂಪದಲ್ಲಿರ್ತಕ್ಕಂಥ ಈ ಸಂವಿಧಾನ ಏನಿದೆ, ಈ ಸಂವಿಧಾನ ಒಟ್ಟಾರೆ ಒಪ್ಪಂದವನ್ನು ನಮಗೆ ಕೊಡುತ್ತೆ. ನಾವು ಸಂವಿಧಾನವನ್ನು ರಚನೆ ಮಾಡುವಾಗ 1947 ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾವು ಸಂವಿಧಾನವನ್ನು ರಚನೆಯನ್ನು ಮಾಡೋದಕ್ಕೆ ಹೋದ್ವಿ. ಸೊ ಅಲ್ಲಿ ಆ ಸಂವಿಧಾನವನ್ನು ರಚನೆ ಮಾಡಲು ಸಹಿತ ನಮ್ಮ ಜನಗಳಿಂದ ಒಪ್ಪಂದವನ್ನು ಪಡೆಯಲಾಯಿತು. ಜನಗಳ ಒಪ್ಪಂದ. ಸೊ ಯಾವ ಥರ ಒಪ್ಪಂದ ಅಂತ ಹೇಳಿದ್ರೆ, ಅಲ್ಲಿಯೂ ಕೂಡ
ಚುನಾಯಿತರಾಗಿ ಇದ್ದಂತಹ ಮೆಂಬರ್ಸ್ ಸದಸ್ಯರಿದ್ದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಓಕೆ, ಸೊ ಅವರು ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಇದ್ದರು, ಬಟ್ ಸ್ಟಿಲ್ ದೇ ವೇರ್ ಎಲೆಕ್ಟೆಡ್. ಸೊ ಈ ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗಿರತಕ್ಕಂತಹ ಮೆಂಬರ್ಸ್ ಅಥವಾ ಸದಸ್ಯರೇನಿದ್ದರು, ಸೊ ಇವರೆಲ್ಲರೂ ಸೇರಿ ಸಂವಿಧಾನ ಮಾಡಿದ್ದಕ್ಕೆ, ಸೊ ಈ ನಮ್ಮ ಸಂವಿಧಾನಕ್ಕೆ ನಮ್ಮ ಜನಗಳ ಒಪ್ಪಂದ ಇತ್ತು. ಸೊ ಈ ಸಂವಿಧಾನ ಏನಿದೆ, ಸೊ ಈ ಒಟ್ಟಾರೆ ಸಂವಿಧಾನ ನಾವು ಇಟ್ ವಿಲ್ ಗಿವ್ ದ ಕನ್ಸೆನ್ಸಸ್ ಫಾರ್ ದ ಫರ್ದರ್ ರೂಲ್ಸ್ ಮತ್ತು ಲಾಸ್. ನಾವು ಏನೇ ಕಾನೂನು ಮಾಡಲಿ, ಏನೇ ನಿಯಮಗಳನ್ನು ಮಾಡಲಿ, ಸೊ ಇದು ಜನಗಳ ಒಪ್ಪಂದದ ಮೇಲೇ ಆಗಿರುತ್ತೆ. ಸೊ ನಾವು ವಿ ವಿಲ್ ಜಸ್ಟ್ summarize, or we will just look into the various functions or various purpose of the ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಉದ್ದೇಶವನ್ನು ನಾವು ನೋಡೋಣ. ಸೊ ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿದಾಗೆ ಇಟ್ ವಿಲ್ ಲೇಸ್ ದ ಐಡಿಯಲ್ಸ್ ಆ್ಯಂಡ್ ವ್ಯಾಲ್ಯೂಸ್. ಓಕೆ, ಐಡಿಯಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಫಾರ್ ದ ಕಂಟ್ರಿ. ನಮ್ಮ ದೇಶಕ್ಕೆ ಯಾವ ಥರದ ಆದರ್ಶ ಇರಬೇಕು, ಯಾವ ಥರದ ತತ್ವ ಇರಬೇಕು ಅನ್ನೋದನ್ನು ಕೊಡುತ್ತೆ ನಮ್ಮ ಸಂವಿಧಾನ. ಆ್ಯಂಡ್ ದೀಸ್ ಐಡಿಯಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ವಿಚ್ ವಿ ಆ್ಯಸ್ ಪೀಪಲ್ ಶುಡ್ ಅಗ್ರಿ ಆ್ಯಂಡ್ ಫಾಲೋ. ನಾವು ಒಟ್ಟಾರೆ ನಾವು ಸಾರ್ವಜನಿಕರು ಸೊ ಈ ಒಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ, ಇವುಗಳನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಆ್ಯಂಡ್ ಈ ಒಂದು ನಿಯಮದ ಮೂಲಕ ದ ಕಾನ್ಸ್ಟಿಟ್ಯೂಷನ್ ವಿಲ್ ಟೆಲ್ ಅಸ್ ದ ಫಂಡಮೆಂಟಲ್ ನೇಚರ್ ಆಫ್ ಸೊಸೈಟಿ. ನಮ್ಮ ಸಮಾಜ ಏನಿದೆ, ನಮ್ಮ ಸಮಾಜದ ಮೂಲ ಲಕ್ಷಣ ಏನಿರಬೇಕು ಅನ್ನೋದನ್ನು ಹೇಳುತ್ತೆ. ಮೂಲ ಲಕ್ಷಣ ಈಸ್ ನಥಿಂಗ್ ಬಟ್, ನಾನು ಆಲ್ರೆಡಿ ಹೇಳಿದಾಗೆ, ಸೊಸೈಟಿ ಶುಡ್ ಬಿ ಈಕ್ವಲ್. ಓಕೆ, ಈಕ್ವಾಲಿಟಿ ಇರಬೇಕು, ಜಸ್ಟಿಸ್, ಫ್ರೆಟರ್ನಿಟಿ, ನಾವೇನು ಡಿಸ್ಕಸ್ ಮಾಡಿದ್ದೀವಲ್ಲ ಆ ಎಲ್ಲ ಲಕ್ಷಣಗಳು ನಮ್ಮ ಸಮಾಜದಲ್ಲಿ ಇರಬೇಕು. ಆ್ಯಂಡ್ ಎರಡನೇದಾಗಿ ಇಟ್ ವಿಲ್ ಸೆಟ್ ದ ರೂಲ್ಸ್. ಓಕೆ, ಇಟ್ ಸೆಟ್ ದ ರೂಲ್ಸ್ ವಿಚ್ ಆಲ್ ಪೀಪಲ್ ಆಫ್ ದ ಕಂಟ್ರಿ ಕ್ಯಾನ್ ಅಗ್ರಿ. ಸೊ ಈ ಎಲ್ಲ ನಿಯಮಗಳನ್ನು ಸೊ ಎಲ್ಲ ಜನಗಳು ಒಪ್ಪಿಕೊಳ್ಳಬೇಕು, ಅಂತಹ ನಿಯಮಗಳನ್ನು ನಮ್ಮ ಸಂವಿಧಾನ ಕೊಡುತ್ತೆ. ಆ್ಯಂಡ್ ಇಟ್ ವಿಲ್ ಆಲ್ಸೋ ಡಿಫೈನ್ ದ ವೇ ಕಂಟ್ರಿ ಶುಡ್ ಬಿ ಗವರ್ನ್ಡ್. ನಮ್ಮ ದೇಶ ಯಾವ ಥರದ ಆಡಳಿತ ವ್ಯವಸ್ಥೆಯಲ್ಲಿ ಇರಬೇಕು ಅನ್ನೋದನ್ನು ಸಹಿತ ನಮ್ಮ ಸಂವಿಧಾನ ಏನು ಮಾಡುತ್ತೆ, ನಿರ್ಧಾರವನ್ನು ಮಾಡುತ್ತೆ. ಆ್ಯಂಡ್ ಮೂರನೇದಾಗಿ ಇಟ್ ವಿಲ್ ಡಿಫೈನ್ ದ ಪೊಲಿಟಿಕಲ್ ಸಿಸ್ಟಮ್. ಯಾವ ಥರದ ರಾಜಕೀಯ ವ್ಯವಸ್ಥೆ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಸಹಿತ ನಮ್ಮ ಸಂವಿಧಾನ ಹೇಳಿಕೊಡುತ್ತೆ. ಸೊ ನಮ್ಮ ದೇಶದಲ್ಲಿರ್ತಕ್ಕಂತಹ ಪೊಲಿಟಿಕಲ್ ಸಿಸ್ಟಮ್ ಅಂತ ಹೇಳಿದರೆ ಇಟ್ ಈಸ್ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವ. ಸೊ ಈ ಪ್ರಜಾಪ್ರಭುತ್ವಕ್ಕೆ ಮೂಲ ಅಂದರೆ ಇಟ್ ಈಸ್ ಅವರ್ ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ನಾಲ್ಕನೇದಾಗಿ ಸಂವಿಧಾನ ಏನಿದೆ, ಈ ಸಂವಿಧಾನ ಇನ್ ಎ ಡೆಮೋಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಏನಿದೆಯಲ್ಲ, ಇಟ್ ವಿಲ್ ಎನ್ಶ್ಯೂರ್ ದಟ್ ದ ಡಾಮಿನೆಂಟ್ ಗ್ರೂಪ್ ಏನಿದೆ, ಇಟ್ ಡಸ್ ನಾಟ್ ಯೂಸ್ ಇಟ್ಸ್ ಪವರ್ ಅಗೇನೆಸ್ಟ್ ದ ಮೈನಾರಿಟೀಸ್. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಡಾಮಿನೆಂಟ್ ಗ್ರೂಪ್ ಅಥವಾ ಪ್ರಬಲ ಜನಾಂಗೀಯ ಅಥವಾ ಪ್ರಬಲ ಸಂಘಟನೆಗಳು, ಸೊ ಇವರು ಯಾರೆಲ್ಲ ಮೈನಾರಿಟೀಸ್, ಅಲ್ಪಸಂಖ್ಯಾತರು ಇರ್ತಾರಲ್ಲ, ಸೊ ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡಬಾರದು. ಸೊ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಅಥವಾ ಸಮಾನತೆಯನ್ನು ನೋಡಿಕೊಳ್ಳೋದೇ ನಮ್ಮ ಸಂವಿಧಾನ. ಆ್ಯಂಡ್ ಐದನೇದಾಗಿ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೇವ್ ಅಸ್ ಫ್ರಮ್ ಅವರ್ ಸೆಲ್ಸ್. ಅಂದರೆ ಸಂವಿಧಾನ ಇದೆ, ಇದು ನಮ್ಮಿಂದನೇ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಯಾಕೆ ನಮ್ಮನ್ನು ನಮ್ಮಿಂದನೇ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ನಾವು ಏನು ಮಾಡ್ತೀವಿ, ಸೊ ನಾವು ಟೈಮ್ ಹೋದಾಗೆ, ಸೊ ಆ್ಯಸ್ ದ ಟೈಮ್ ಪಾಸಸ್, ನಮ್ಮ ಐಡಿಯಲ್ಸ್, ಓಕೆ, ನಮ್ಮ ವ್ಯಾಲ್ಯೂಸ್,
ಓಕೆ, ಇವೆಲ್ಲ ಬದಲಾಗ್ತಾ ಹೋಗ್ತವೆ, ನಮ್ಮ ಆದರ್ಶಗಳು, ನಮ್ಮ ತತ್ವಗಳು ಬದಲಾಗ್ತಾ ಹೋಗ್ತವೆ. ಆದರೆ ನಮ್ಮ ಸಂವಿಧಾನ ಏನು ಒಂದಿಷ್ಟು ವ್ಯಾಲ್ಯೂಸ್ಗಳನ್ನು ಕೊಟ್ಟಿದೆ. ಸೊ ನಾನು ಹೇಳಿದಾಗೆ ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಪ್ಲೂರಲಿಸಮ್, ಇವೆಲ್ಲ ಏನಿದಾವೆ ನಮ್ಮ ಸಂವಿಧಾನದಲ್ಲಿ, ಇವುಗಳನ್ನು ನಾವು ಯಾವತ್ತೂ ಕಾಪಾಡ್ಕೋಬೇಕು. ವಿ ಹ್ಯಾವ್ ಟು ಸೇವ್ ದಿಸ್. ನಾವು ಯಾವತ್ತೂ ಇವನ್ನ ಕಾಪಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಮ್ಮ ಸಂವಿಧಾನ ಈ ಬೇಸಿಕ್ ವ್ಯಾಲ್ಯೂಸ್ಗಳನ್ನು ಲಿಸ್ಟ್ ಮಾಡಲಾಗಿದೆ. ಸೊ ಈ ಥರ ಒಂದು ರಿಟರ್ನ್ ಫಾರ್ಮ್ ಆಫ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಬರಹದ ರೂಪದಲ್ಲಿ ಇರೋದರಿಂದ ವಿ ಕ್ಯಾನ್ ಎನ್ಶ್ಯೂರ್ ದೀಸ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಸೇಫ್ ಗಾರ್ಡೆಡ್. ಸೊ ನೌ ವಿ ವಿಲ್ ಸಿ ವೈ ವಿ ನೀಡ್ ಕಾನ್ಸ್ಟಿಟ್ಯೂಷನ್. ಸೊ ವೈ ವಿ ನೀಡ್ ಕಾನ್ಸ್ಟಿಟ್ಯೂಷನ್. ಸೊ ತುಂಬ ಸಿಂಪಲ್ ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ದೇರ್ ಇಸ್ ಅ ಫ್ಯಾಮಿಲಿ, ಒಂದು ಕುಟುಂಬ ಇದೆ ಅಂದ್ಕೊಳ್ಳಿ. ಆ ಕುಟುಂಬದಲ್ಲಿ ಸದಸ್ಯರು ಇದ್ದಾರೆ. ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜ ಅಜ್ಜಿ, ಆ್ಯಂಡ್ ಇವರ ಮಕ್ಕಳು, ದೇರ್ ಚಿಲ್ಡ್ರನ್. ಸೊ ಇವರಿಗೆ ಇರತಕ್ಕಂಥ ಮಕ್ಕಳು. ಸೊ ಈ ರೀತಿಯಾದಂಥ ಒಂದು ಫ್ಯಾಮಿಲಿ ಇದೆ. ಸೊ ಒಂದು ಫ್ಯಾಮಿಲಿಯಲ್ಲಿ ವ್ಯವಸ್ಥೆ ಇದೆ, ಒಂದು ವ್ಯವಸ್ಥೆ ಇದೆ ಇಲ್ಲಿ. ದೇರ್ ಇಸ್ ಅ ಸಿಸ್ಟಮ್ ಇನ್ ದ ಫ್ಯಾಮಿಲಿ. ಏನು ಸಿಸ್ಟಮ್ ಇದೆ? ಸೊ ದ ಗ್ರ್ಯಾಂಡ್ ಪೇರೆಂಟ್ಸ್ ಹೇಳ್ತಾರೆ, ಹಿರಿಯರು. ಸೊ ಇವರು ಮನೆಯ ಜವಾಬ್ದಾರಿಯನ್ನು ವಹಿಸ್ಕೊತಾರೆ. ಸೊ ಇವರು ಅವರ ಮಕ್ಕಳಿಗೆ ನಮ್ಮ ತತ್ವಗಳು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ರೂಢಿಗಳು ಅಥವಾ ನಾರ್ಮ್ಸ್ ಅಂತ ಹೇಳ್ತೀವಿ, ಈ ನಾರ್ಮ್ಸು ಮತ್ತು ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ, ಇವುಗಳನ್ನು ಇವ್ರ ಮಕ್ಕಳಿಗೆ ಕಲಿಸ್ತಾರೆ. ಸೊ ಇವ್ರ ಮಕ್ಕಳಿಗೆ ಕಲಿಸ್ತಾರೆ. ಸೊ ಅದೇ ಥರ ಒಂದು ಕುಟುಂಬ ಸರಿಯಾಗಿ ನಡಿಬೇಕು ಅಂತ ಹೇಳಿದ್ರೆ, ಸೊ ಹಿರಿಯರು ಏನಿರ್ತಾರೆ, ಸೊ ಇವರು ಕುಟುಂಬದ ಜವಾಬ್ದಾರಿ, ಅದರ ಆಡಳಿತವನ್ನು ನಡೆಸ್ತಾರೆ. ಮಕ್ಕಳಾಗಲಿ ಅವ್ರ ಮೊಮ್ಮಕ್ಕಳಾಗಲಿ ಇವರು ದುಡಿದು ಹಿರಿಯರ ಹತ್ರ ತಂದು ಕೊಡ್ತಾರೆ ದುಡ್ಡನ್ನ. ಸೊ ಇವರು ಜವಾಬ್ದಾರಿತವಾಗಿ ಎಲ್ಲ ಖರ್ಚುಗಳನ್ನು ನಿಭಾಯಿಸ್ತಾರೆ. ಸೊ ಈ ರೀತಿಯಾದಂಥ ವ್ಯವಸ್ಥೆ ಇರೋದಕ್ಕೆ ಇವತ್ತು ನಮ್ಮಲ್ಲಿ ಕುಟುಂಬದ ವ್ಯವಸ್ಥೆ ಅಥವಾ ಫ್ಯಾಮಿಲಿ ಸಿಸ್ಟಮ್ ಅನ್ನೋದು ಇರತಕ್ಕಂತಹದ್ದು. ಸೊ ಅದೇ ಥರ ಒಂದು ದೇಶ ನಡಿಬೇಕು ಅಂತ ಹೇಳಿದ್ರೆ, ಇಫ್ ಅ ಕಂಟ್ರಿ ಹ್ಯಾಸ್ ಟು ಬಿ ಗವರ್ನ್ಡ್, ಒಂದು ದೇಶದ ಆಡಳಿತ ಇರಬೇಕು, ಒಂದು ದೇಶದಲ್ಲಿ ಪೀಸ್, ಶಾಂತಿ ಇರಬೇಕು, ಒಂದು ದೇಶದಲ್ಲಿ ಸೋಷಿಯಲ್ ಆರ್ಡರ್, ಸಾಮಾಜಿಕ ವ್ಯವಸ್ಥೆ ಇರಬೇಕು ಅಂತ ಹೇಳಿದರೆ ಅದಕ್ಕೆ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಅನ್ನೋದು ಬೇಕಾಗುತ್ತೆ. ಕಾನ್ಸ್ಟಿಟ್ಯೂಷನ್. ಸೊ ದಿಸ್ ಕಾನ್ಸ್ಟಿಟ್ಯೂಷನ್ will ensure the coordination. It will ensure the coordination among the people. ನಮ್ಮ ಜನಗಳಲ್ಲಿ ಒಂದು ಸಹಕಾರ ಅಂತಕ್ಕನ್ನೋದು ಇರಬೇಕು. ದೇರ್ ಶುಡ್ ಬಿ ಕೋಆರ್ಡಿನೇಷನ್ ಆ್ಯಂಡ್ ಕೋಆಪರೇಷನ್. ಒಬ್ಬರಿಗೊಬ್ಬರು ಹೊಂದಾಣಿಕೆಯಲ್ಲಿರಬೇಕು, ಸಹಕಾರದಿಂದ ಇರಬೇಕು. ಸೊ ಇದನ್ನು ನೋಡಿಕೊಳ್ಳೋದೇ ನಮ್ಮ ಸಂವಿಧಾನ. ಆ್ಯಂಡ್ ಈ ಕೋಆರ್ಡಿನೇಷನ್ನ ಬೆಳೆಸೋದಕ್ಕೆ ಏನು ರೂಲ್ಸ್ ಇದ್ದಾವೆ, ಮಿನಿಮಮ್ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಏನಿದ್ದಾವೆ, ಸೊ ದೀಸ್ ಶುಡ್ ಬಿ ಏನಾಗಿರಬೇಕು? ದೀಸ್ ಶುಡ್ ಬಿ ಪಬ್ಲಿಕ್ಲಿ ಪ್ರೊಮುಲ್ಗೇಟೆಡ್. ದೀಸ್ ನೀಡ್ ಟು ಬಿ ಪಬ್ಲಿಕ್ಲಿ ಅಂದರೆ ಸಾರ್ವಜನಿಕವಾಗಿ ಈ ಒಂದು ನಿಯಮಗಳನ್ನು ನಾವು ಏನು ಮಾಡಿರಬೇಕು? ಸಾರ್ವಜನಿಕವಾಗಿ ಇದನ್ನು ನಾವು ಹೇಳಿರಬೇಕು. ಸಾರ್ವಜನಿಕವಾಗಿ ಹೇಳಿರಬೇಕು. ಆ್ಯಂಡ್ ಈ ರೂಲ್ಸ್ ಏನಿದ್ದಾವೆ, ದೀಸ್ ಶುಡ್ ಬಿ ನೋನ್ ಟು ಆಲ್ ಮೆಂಬರ್ಸ್. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಈ ಒಂದು ಕಾನೂನು, ಈ ಒಂದು ನಿಯಮಗಳು ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ ರೂಲ್ಸ್, ಈ ನಿಯಮಗಳೇನಿದ್ದಾವೆ, ದೀಸ್ ನೀಡ್ ಟು ಬಿ ಎನ್ಫೋರ್ಸಿಯಬಲ್. ಈ ರೂಲ್ಸ್ಗಳನ್ನು ಜಾರಿಗೊಳಿಸಬೇಕು. ಆವಾಗ ಮಾತ್ರ ಈ ಒಂದು ನಿಯಮಗಳಿಗೆ ಅರ್ಥ ಬರುತ್ತೆ. ದಟ್ ಈಸ್ ವಾಟ್ ಈಸ್ ದ ಎನ್ಫೋರ್ಸಿಯಬಿಲಿಟಿ. ಸೊ ನೀವು ಜುಡಿಷಿಯರಿಯಲ್ಲಿ ಇದನ್ನು ಕಂಪ್ಲೀಟಾಗಿ ತಿಳ್ಕೊತೀರ. ಏನು ಎನ್ಫೋರ್ಸಿಬಿಲಿಟಿ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಮುಂದೆ ತಿಳ್ಕೊತೀವಿ. ಆ್ಯಂಡ್ ಆಲ್ಸೋ ನಮ್ಮ ಸಂವಿಧಾನ ಏನಿದೆ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, ಸೊ ಒಂದು ಕಡೆ ಇಟ್ ವಿಲ್ ಗಿವ್ ದ ಪವರ್ ಟು ಗವರ್ನಮೆಂಟ್. ಸರ್ಕಾರಕ್ಕೆ ಅಧಿಕಾರವನ್ನು ಕೊಡುತ್ತೆ. ಸೊ ಯಾವ ರೀತಿ ನಮ್ಮ ಸಮಾಜ ಇರಬೇಕು, ಹೌ ದ ಸೊಸೈಟಿ ಶುಡ್ ಬಿ, ಹೌ ದ ಎಕನಾಮಿಕ್ ಸಿಸ್ಟಮ್ ಶುಡ್ ಬಿ, ಆರ್ಥಿಕತೆ, ಇವೆಲ್ಲ ನಿಯಮಗಳನ್ನ ಒಂದು ಕಡೆ ಕೊಡುತ್ತೆ. ಸೊ ಇನ್ನೊಂದು ಕಡೆ ದ ಕಾನ್ಸ್ಟಿಟ್ಯೂಷನ್ ವಿಲ್ ಪುಟ್ ಲಿಮಿಟ್ ಆನ್ ದ ಗೌರ್ಮೆಂಟ್. ಸರ್ಕಾರ
ತನ್ನ ಒಂದು ಚೌಕಟ್ಟನ್ನು ಮೀರಬಾರದು ಅನ್ನೋದಕ್ಕೆ ಒಂದು ಮಿತಿಯನ್ನು ಸಹಿತ ಹಾಕಿಕೊಡುತ್ತೆ. ಇದು ಯಾವ ಥರ ನಮ್ಮ ಸಂವಿಧಾನ ಮಿತಿಯನ್ನು ಹಾಕಿಕೊಟ್ಟಿದೆ ಅಂತ ಹೇಳಿದರೆ, ಅದು ಫಂಡಮೆಂಟಲ್ ರೈಟ್ಸ್ ಮೂಲಕ, ಮೂಲಭೂತ ಹಕ್ಕುಗಳು. ಓಕೆ, ಸರ್ಕಾರದ ಹೊಣೆಯಾಗಿರುತ್ತೆ ಜನಗಳ ಮೂಲಭೂತ ಹಕ್ಕುಗಳನ್ನು ಕಾಪಾಡೋದು. ಸೊ ದಿಸ್ ಈಸ್ ಹೌ ಇಟ್ ವಿಲ್ ಸೆಟ್ ದ ಲಿಮಿಟ್ಸ್ ಅಪಾನ್ ದ ಗವರ್ನಮೆಂಟ್. ಓಕೆ, ಆ್ಯಂಡ್ ಆಲ್ಸೋ ದೇರ್ ಆರ್ ವೇರಿಯಸ್ ಅದರ್ instruments to set the limit, such as legislature accountability. So ನಾನು ಹೇಳಿದಾಗ ಎಕ್ಸಿಕ್ಯೂಟಿವ್ಸ್ ದೇ ವಿಲ್ ಬಿ ಅಕೌಂಟೇಬಲ್ ಟು ದ ಲೆಜಿಸ್ಲೇಚರ್. ಓಕೆ, ಸೊ ಈ ರೀತಿಯಾಗಿಯೂ ಸಹಿತ ಸರ್ಕಾರದ ಒಂದು ಮಿತಿಯನ್ನು ಹಾಕಿ ಕೊಡುತ್ತೆ ನಮ್ಮ ಸಂವಿಧಾನ. ಆ್ಯಂಡ್ ಆಲ್ಸೋ ದ ಕಾನ್ಸ್ಟಿಟ್ಯೂಷನ್, ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, ಇಟ್ ವಿಲ್ ಎಕ್ಸ್ಪ್ರೆಸಸ್ the fundamental identity of people. ನಮ್ಮ ಸಂವಿಧಾನ ಏನಿದೆ, ಸೊ ಇದು ನಮ್ಮ ಜನಗಳ ಒಂದು ಮೂಲಭೂತ ಗುರುತನ್ನು ವ್ಯಕ್ತಪಡಿಸುತ್ತೆ. ಇಟ್ ಎಕ್ಸ್ಪ್ರೆಸಸ್ ದ ಫಂಡಮೆಂಟಲ್ ಐಡೆಂಟಿಟಿ, ಮೂಲಭೂತ ಗುರುತು. ಸೊ ಯಾವ ಥರದ ಜನಗಳು, ಯಾವ ಥರದ ಸಮಾಜ ನಮ್ಮದು, ನಮ್ಮ ಸಮಾಜ ಇದು ಬಹುತ್ವ ಸಮಾಜ, ಪ್ಲೂರಲಿಸ್ಟಿಕ್ ಸೊಸೈಟಿ. ಓಕೆ, ನಮ್ಮ ಸಮಾಜ ಏನಿದೆ ಇದು ವಿವಿಧತೆಯಲ್ಲಿ ಏಕತೆ. ಓಕೆ, ಯೂನಿಟಿ ಇನ್ ಡೈವರ್ಸಿಟಿ ಅಂತಕ್ಕಂಥದ್ದು. ಸೊ ಈ ರೀತಿಯಾದಂಥ ಒಂದು ಐಡೆಂಟಿಟಿಯನ್ನು, ಸಾಮಾಜಿಕ ಗುರುತನ್ನು, ಕಲೆಕ್ಟಿವ್ ಐಡೆಂಟಿಟಿಯನ್ನು ನಮಗೆ ಹಾಕಿಕೊಡುತ್ತೆ ನಮ್ಮ ಸಂವಿಧಾನ. ಆ್ಯಂಡ್ ನಮ್ಮ ಸಂವಿಧಾನ ಏನಿದೆ, ಈ ನಮ್ಮ ಸಂವಿಧಾನದ ಮೂಲ ತತ್ವಗಳು ಅಥವಾ ಬೇಸಿಕ್ ವ್ಯಾಲ್ಯೂಸ್ ಆ್ಯಂಡ್ ರೂಲ್ಸ್ ಏನಿದಾವಲ್ಲ, ಸೊ ದಿಸ್ ವಿಲ್ ಗಿವ್ ಅಸ್ ದ ಫ್ರೇಮ್ವರ್ಕ್ ವಿತಿನ್ ವಿಚ್ the individual pursues the aspiration. ಸಂವಿಧಾನ ಇದು ಇದರಲ್ಲಿರ್ತಕ್ಕಂಥ ಮೂಲ ತತ್ವ ಮತ್ತು ನಿಯಮಗಳೇನಿದ್ದಾವೆ, ಸೊ ಇದು ಒಬ್ಬ ವ್ಯಕ್ತಿಗೆ ತನ್ನ ಆದರ್ಶಗಳನ್ನು, ತನ್ನ ಗುರಿಗಳನ್ನು ಮುಟ್ಟೋದಕ್ಕೆ ಒಂದು ಚೌಕಟ್ಟನ್ನು ಹಾಕಿಕೊಡುತ್ತೆ. ಒಬ್ಬ ಮನುಷ್ಯನಿಗೆ ಏನಾದರೂ ಗುರಿಗಳಿರ್ಬೋದು, ಆದರೆ ಅವನಲ್ಲಿರ್ತಕ್ಕಂಥ ಗುರಿಗಳು ನಮ್ಮ ಸಮಾಜದ ಸುವ್ಯವಸ್ಥೆಯನ್ನು ಹಾಳು ಮಾಡಬಾರ್ದು. ಇಟ್ ಶುಡ್ ನಾಟ್ ಡಿಸ್ಟರ್ಬ್ ದ ಸೋಷಿಯಲ್ ಆರ್ಡರ್. ಸಮಾಜ ಸುವ್ಯವಸ್ಥೆಯನ್ನು ಹಾಳು ಮಾಡಬಾರ್ದು. ಆ್ಯಂಡ್ ಇಟ್ ಶುಡ್ ನಾಟ್ ಅಫೆಕ್ಟ್ ಅದರ್ಸ್ ರೈಟ್ಸ್. ಬೇರೆಯವರ ಹಕ್ಕುಗಳಿಗೆ ಚ್ಯುತಿ ಬರಬಾರ್ದು. ಸೊ ಈ ರೀತಿಯಾಗಿ ನೋಡ್ಕೊಳ್ಳೋದು ನಮ್ಮ ಸಂವಿಧಾನ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ದ ಕಾನ್ಸ್ಟಿಟ್ಯೂಷನ್ ಗಿವ್ಸ್ ದ ಮಾರಲ್ ಐಡೆಂಟಿಟಿ. ನಮಗೆ ಒಂದು ನೈತಿಕ ಗುರುತನ್ನು ಸಹಿತ ಕೊಡುತ್ತೆ. ಸೊ ಯಾವ ರೀತಿಯ ಆದಂತಹ ನೈತಿಕತೆ ನಮ್ಮ ಸಮಾಜದಲ್ಲಿ ಇರಬೇಕು, ಯಾವ ರೀತಿಯಾದಂಥ ತತ್ವಗಳು ನಮ್ಮಲ್ಲಿ ಇರಬೇಕು, ನಮ್ಮಲ್ಲಿ ಟಾಲರೆನ್ಸ್ ಅಂತಕ್ಕಂಥದ್ದು ಇರಬೇಕು. ಓಕೆ, ಸಹಿಷ್ಣುತೆ, ಬೇರೆ ಬೇರೆಯ ಧರ್ಮ, ಬೇರೆ ಬೇರೆಯ ತತ್ವಗಳು, ಬೇರೆ ಬೇರೆಯ ಸಂಸ್ಕೃತಿ, ಇವೆಲ್ಲದಕ್ಕೂ ನಮ್ಮಲ್ಲಿ ಸಹಿಷ್ಣುತೆ, ಟಾಲರೆನ್ಸ್ ಅಂತಕ್ಕಂತಹದ್ದು ಇರಬೇಕು. ಓಕೆ, ನಮ್ಮಲ್ಲಿ ರೆಸ್ಪೆಕ್ಟ್ ಅನ್ನೋದು, ಬೇರೆಯವರಿಗೆ ಗೌರವ ಕೊಡ್ತಕ್ಕಂತಹ ಒಂದು ನೈತಿಕತೆ ನಮ್ಮಲ್ಲಿ ಇರಬೇಕು. ಹಾಗೂ ಎಲ್ಲರನ್ನೂ ಸಮಾನರಾಗಿ ನೋಡ್ತಕ್ಕಂತಹ ಒಂದು ನೈತಿಕತೆ ನಮ್ಮಲ್ಲಿ ಇರಬೇಕು. ಸೊ ಈ ರೀತಿಯಾದಂತಹ ಒಟ್ಟಾರೆ ಒಂದು ಮಾರಲ್ ಐಡೆಂಟಿಟಿ ಅಥವಾ ನೈತಿಕ ಗುರುತನ್ನು ನಮ್ಮ ಸಂವಿಧಾನ ನಮಗೆ ಹಾಕಿಕೊಡುತ್ತೆ. ಅದಾದಮೇಲೆ ಕೇವಲ ಮಾರಲ್ ಐಡೆಂಟಿಟಿ ಅಷ್ಟೇ ಅಲ್ಲ, ಇಟ್ ವಿಲ್ ಆಲ್ಸೋ ಪ್ರೊವೈಡ್ ದ ನ್ಯಾಷನಲ್ ಐಡೆಂಟಿಟಿ. ಒಟ್ಟಾರೆ ರಾಷ್ಟ್ರೀಯ ಗುರುತು ಹೆಂಗಿರಬೇಕು, ಇಟ್ ವಿಲ್ ಗಿವ್ ಅ ನ್ಯಾಷನಲ್ ಐಡೆಂಟಿಟಿ ಫಾರ್ ದ ಎಂಟೈರ್ ಪೀಪಲ್. ಸೊ ಇವಾಗ ನೋಡಿ, ನಮ್ಮ ಒಟ್ಟಾರೆ ದೇಶಕ್ಕೆ ಒಂದು ಐಡೆಂಟಿಟಿ ಅನ್ನೋದು ಇದೆ. ಬೇರೆ ದೇಶಗಳು ಒಟ್ಟಾರೆ ಇಂಡಿಯಾವನ್ನು ಯಾವ ಥರ ನೋಡ್ತಾರೆ, ಇಂಡಿಯಾ ಈಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ, ಪ್ರಜಾಪ್ರಭುತ್ವ ದೇಶ. ಇಂಡಿಯಾ ಈಸ್ ಅ ಯುನೈಟೆಡ್ ಕಂಟ್ರಿ. ಓಕೆ, ಆಲ್ದೋ ದೇರ್ ಈಸ್ ಡೈವರ್ಸಿಟಿ, ವಿವಿಧತೆ ಇದ್ದರೂ ಸಹಿತ ಏಕತೆ ಇದೆ ಅಂತಕ್ಕಂಥದ್ದನ್ನು ನೋಡ್ತಾರೆ. ಓಕೆ, ಅದಾದಮೇಲೆ ಭಾರತ ಏನಿದೆ, ಸೊ ಇಟ್ ಈಸ್ ಅ ಟಾಲರೆಂಟ್, ಸಹಿಷ್ಣುತೆ ಇರತಕ್ಕಂತಹ ದೇಶ. ಓಕೆ, ಸೊ ನಮ್ಮ ಭಾರತ ಏನಿದೆ, ಸೊ ದೇ ವಿಲ್ ರೆಸ್ಪೆಕ್ಟ್ ಅದರ್ ಕಂಟ್ರೀಸ್, ಬೇರೆ ದೇಶಗಳನ್ನು ಗೌರವಿಸುತ್ತಾರೆ. ಓಕೆ, ಸೊ ಅದಾದಮೇಲೆ ನಮ್ಮ ದೇಶದ ಫಿಲಾಸಫಿ
ಆಗಿರ್ತಕ್ಕಂತಹ ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕಂ ಅಂತ ಹೇಳಿದ್ರೆ ಇಡೀ ಜಗತ್ತು ಒಂದೇ ಕುಟುಂಬ ಅಂಥೇಳಿ ನಾವು ನೋಡ್ತೀವಿ. ದಿಸ್ ಈಸ್ ಅವರ್ ಬೇಸಿಕ್ ಫಿಲಾಸಫಿ. ಸೊ ಇವೆಲ್ಲವೂ ನಮಗೆ ನ್ಯಾಷನಲ್ ಐಡೆಂಟಿಟಿ. ಸೊ ಈ ನ್ಯಾಷನಲ್ ಐಡೆಂಟಿಟಿಯನ್ನು ಕೊಡುವುದೇ ನಮ್ಮ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ ನ್ಯಾಷನಲ್ ಐಡೆಂಟಿಟಿ, the constitution will also define, or it will give the relation between different regions of India and central government. ಅಂದರೆ ಸಂವಿಧಾನ ಏನಿದೆಯಲ್ಲ, ಸೊ ಇದು ಕೇಂದ್ರ ಸರ್ಕಾರ, ಓಕೆ, ಹಾಗೂ ಬೇರೆ ಬೇರೆಯ ಪ್ರಾದೇಶಿಕ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ಸ್. ಸೊ ಇವುಗಳ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧವನ್ನು ನಮ್ಮ ಸಂವಿಧಾನ ಹೇಳುತ್ತೆ. ಸೊ ಈ ಸಂಬಂಧದ ಆಧಾರದ ಮೇಲೆ ನಮ್ಮ ಒಟ್ಟಾರೆ ನಮ್ಮ ದೇಶದ ವ್ಯವಸ್ಥೆ ಅಥವಾ ನಮ್ಮ ದೇಶದ ಗವರ್ನೆನ್ಸ್, ಆಡಳಿತ ಏನಿದೆ, ಈ ಆಡಳಿತ ನಡೀತಾ ಇರೋದು. ಸೊ ನಮ್ಮ ಸಂವಿಧಾನ ಹಾಕಿಕೊಟ್ಟಂತಹ ಈ ಒಂದು ಸಂಬಂಧ, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಇರತಕ್ಕಂಥ ಸಂಬಂಧ, ಇದರ ಆಧಾರದ ಮೇಲೆ ನಮ್ಮ ಒಟ್ಟಾರೆ ನಮ್ಮ ಸರ್ಕಾರ, ನಮ್ಮ ದೇಶದ ಆಡಳಿತ, ಇದೆಲ್ಲವೂ ಸಹಿತ ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತಹದ್ದು. ಸೊ ಒಟ್ಟಾರೆ ಜಸ್ಟ್ ಟು ಸಮರೈಸ್ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ, ಸೊ ನಮ್ಮ ಸಂವಿಧಾನ ಏನಿದೆ, ಸೊ ಇಟ್ ಈಸ್ ಜಸ್ಟ್ ಅ ರೂಲ್ ಬುಕ್, ಒಂದು ನಿಯಮ ಪುಸ್ತಕ. ಯಾವುದಕ್ಕೆ ನಿಯಮ ಪುಸ್ತಕ? ಗೌರ್ನಮೆಂಟಿಗೆ, ಓಕೆ, ನಮ್ಮ ಸಮಾಜಕ್ಕೆ, ಹಾಗೂ ಒಬ್ಬ ವ್ಯಕ್ತಿಗೆ, ಇಂಡಿವಿಜುವಲ್ಗೆ, ಓಕೆ. ಸೊ ಅದಾದಮೇಲೆ ನಮ್ಮ ಸಂವಿಧಾನ ಏನಿದೆ, ಇಟ್ ವಿಲ್ ಗಿವ್ ದ ಕಲೆಕ್ಟಿವ್ ಐಡೆಂಟಿಟಿ, ಸಾಮೂಹಿಕ ಗುರುತನ್ನು ನಮಗೆ ಹಾಕಿಕೊಡುತ್ತೆ. ಇಟ್ ವಿಲ್ ಗಿವ್ ಅಸ್ ದ ಮಾರಲ್ ಐಡೆಂಟಿಟಿಯನ್ನು ಕೊಡುತ್ತೆ, ನೈತಿಕ ಗುರುತನ್ನು ಸಹಿತ ಕೊಡುತ್ತೆ. ಆ್ಯಂಡ್ ಇಟ್ ವಿಲ್ ಗಿವ್ ದ ನ್ಯಾಷನಲ್ ಐಡೆಂಟಿಟಿ, ರಾಷ್ಟ್ರೀಯ ಗುರುತನ್ನು ಹಾಕಿಕೊಡುತ್ತೆ. ಒಂದು ಕಾಮನ್ ಗುರುತು ಅನ್ನೋದಿರಬೇಕಲ್ಲ, ನ್ಯಾಷನಲ್ ಐಡೆಂಟಿಟಿ. ಸೊ ಅದನ್ನು ಸಹಿತ ನಮಗೆ ನಮ್ಮ ಸಂವಿಧಾನ ಹಾಕಿಕೊಡುತ್ತೆ. ಆ್ಯಂಡ್ ನಮ್ಮ ಸಂವಿಧಾನ ಏನಿದೆ, ಸೊ ಇದರಲ್ಲಿರ್ತಕ್ಕಂಥ ನಿಯಮಗಳು, ಇದರಲ್ಲಿರ್ತಕ್ಕಂಥ ತತ್ವಗಳು ನಮ್ಮ ಸಮಾಜ, ಓಕೆ, ನಮ್ಮ ಸಮಾಜ, ಸೋಷಿಯಲ್ ಅಥವಾ ಸೊಸೈಟಿ, ಆ್ಯಂಡ್ ಎಕನಾಮಿಕ್, ಆರ್ಥಿಕತೆ, ಹಾಗೂ ಪೊಲಿಟಿಕಲ್ ಮತ್ತು ರಾಜಕೀಯ. ಸೊ ಈ ಎಲ್ಲ ವ್ಯವಸ್ಥೆಗಳು ಯಾವ ಥರ ಇರಬೇಕು ಅನ್ನುವ ಒಂದು ಚೌಕಟ್ಟನ್ನು ನಮ್ಮ ಸಂವಿಧಾನ ಹಾಕಿಕೊಡುತ್ತೆ. ಆ್ಯಂಡ್ ನಮ್ಮ ಸಂವಿಧಾನ ಒಟ್ಟಾರೆ ನಮ್ಮ ಸಮಾಜ, ಸೊಸೈಟಿ ಆ್ಯಂಡ್ ಇಟ್ಸ್ ಗೋಲ್ ಆ್ಯಂಡ್ ಆಸ್ಪಿರೇಷನ್, ನಮ್ಮ ಸಮಾಜದ ಗುರಿ ಹಾಗೂ ಆದರ್ಶ, ಇವುಗಳನ್ನು ಹಾಕಿಕೊಡುತ್ತೆ ನಮ್ಮ ಸಂವಿಧಾನ. ಸೊ ಒಟ್ಟಾರೆ ನಮ್ಮ ದೇಶ, ನಮ್ಮ ಭಾರತ ಏನಿದೆ, ಸೊ ಇದು ಸುವ್ಯವಸ್ಥೆಯಿಂದ ಇರಬೇಕು. ದೇರ್ ಶುಡ್ ಬಿ ಆರ್ಡರ್ ಇನ್ ದ ಸೊಸೈಟಿ, ಸುವ್ಯವಸ್ಥೆ ಇರಬೇಕು, ಓಕೆ. ಆ್ಯಂಡ್ ನಮ್ಮ ಸಮಾಜದಲ್ಲಿ ಎಲ್ಲರೂ ಸಮಾನರಾಗಿರಬೇಕು, ಈಕ್ವಲ್ ಆಗಿರಬೇಕು. ಆ್ಯಂಡ್ ದೇರ್ ಶುಡ್ ಬಿ ಪ್ರೋಗ್ರೆಸ್ ಆಫ್ ಆಲ್, ಓಕೆ, ಎಲ್ಲರೂ ಬೆಳೆಯಬೇಕು. ಇಂತಹ ಒಂದು ಆದರ್ಶವನ್ನು ಕೊಡುವುದೇ ನಮ್ಮ ಸಂವಿಧಾನ, ಓಕೆ. ಸೊ ಇದಿಷ್ಟು ಸಂವಿಧಾನದ ಬಗ್ಗೆ ಇದ್ದಂತಹ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದ.